ಹಾಗೆ ಈ ಟ್ರ್ಯಾಕ್ಟರ್ನ SFC ಬಗ್ಗೆ ನೋಡೋದಾದ್ರೆ ಬನ್ನಿ. ಹಾಗೆ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ನೋಡಿ, ಹಳೆ 575 ಅಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ರೋಟರಿ ಪಂಪ್ ನ ಕೊಡೋರು. ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದು, ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರೋದ್ರಿಂದ ನೋಡಿ, ಸಿಂಗಲ್ ಕ್ಲಚ್ ಅಂತಂದ್ರೆ. ರೈತ ಬಾಂಧವರಿಗೆ ನಮಸ್ಕಾರ, ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಮಹೇಂದ್ರ 575 DI XP+. ಇದು ಬಂದ್ಬಿಟ್ಟು ನಿಮಗೆ ಭೂಮಿಪುತ್ರ ಸೀರೀಸ್ ಅಲ್ಲಿ ಬರುತ್ತೆ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಏನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಮೆಸೇಜ್ ಮಾಡಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಏರ್ ಫಿಲ್ಟರ್ ಮತ್ತು ಸೈಲೆನ್ಸರ್ನ ತೆಗೆದಿಟ್ಬಿಡ್ಬೇಕು. ನೋಡಿ, ಈ ಬಾನೆಟ್ ಓಪನ್ ಮಾಡೋಕ್ಕೆ ನಿಮಗೆ ಎರಡು ಕಡೆನೂ ಲಾಕ್ನ ಕೊಟ್ಟಿದ್ದಾರೆ. ಜಸ್ಟ್ ಹಿಂಗೆ ಮೇಲೆ ಕೆತ್ತಿದ್ರೆ ಆಯ್ತು. ಬನ್ನಿ, ಹಾಗೆ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 4 ಸಿಲಿಂಡರ್ 47 HP ಮತ್ತೆ 2979 cc ಇಂಜಿನ್ ನ ಕೊಟ್ಟಿದ್ದಾರೆ. ನೋಡಿ, 4 ಸಿಲಿಂಡರ್ ಇರೋದ್ರಿಂದ ಇಂಜಿನ್ ಸೌಂಡ್ ನಿಮಗೆ ಸ್ಮೂತ್ ಆಗಿ ಕೇಳುತ್ತೆ. ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ ನ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಆದ್ರಿಂದ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ನೋಡಿ, ಹಳೆ 575 ಅಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ರೋಟರಿ ಪಂಪ್ ನ ಕೊಡೋರು. ಸೊ ಆ ರೋಟರಿ ಪಂಪ್ ಇಂದು ಮೇಂಟೆನೆನ್ಸ್ ಜಾಸ್ತಿ ಇರೋದ್ರಿಂದ ಈಗ ಬಂದ್ಬಿಟ್ಟು ನಿಮಗೆ ಇನ್ಲೈನ್ ಫ್ಯೂಯಲ್ ಪಂಪ್ ಗಳನ್ನ ಕೊಡ್ತಿದ್ದಾರೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಮತ್ತೆ ಡೀಸೆಲ್ ನು ಕೂಡ ಏನಾರು ಕಟ್ಕೊಂತು ಅಂದ್ರೂ ಕೂಡ ಕ್ಲೀನ್ ಮಾಡ್ಕೋಬಹುದು. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಸ್ಟಾರ್ಟರ್ ಮತ್ತೆ ಡೈನಮೋ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಸ್ಟಾರ್ಟಿಂಗ್ ನ ಸಮಸ್ಯೆ ಬರಲ್ಲ. ಮತ್ತೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಟ್ರ್ಯಾಕ್ಟರ್ ಅಲ್ಲಿ ಹಿಂದೆ ನೇಗ್ಲಲ್ಲಿ ಏನಾದ್ರು ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಜಸ್ಟ್ ಈ ಫ್ಯೂಸ್ ನ ತೆಗೆದು ಬಿಟ್ರೆ ನಿಮಗೆ ಬ್ಯಾಟ್ರಿ ಕನೆಕ್ಷನ್ ತಪ್ಪುತ್ತೆ. ಅವಾಗ ನೀವು ಈಸಿಯಾಗಿ ವೆಲ್ಡಿಂಗ್ ಕೆಲಸ ಮಾಡ್ಕೋಬಹುದು. ಅವಾಗ ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಆಯಿಲ್ ಬಾತ್ ಏರ್ ಫಿಲ್ಟರ್ ಅಂತಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಆಯಿಲ್ ಇರುತ್ತೆ. ಸೊ ಏರ್ ಎಳ್ಕೊಂಡಾಗ ಡಸ್ಟ್ ಏನಾರು ಇದ್ರೆ ಇಲ್ಲಿ ಆಯಿಲ್ ಅಲ್ಲಿ ಡಸ್ಟ್ ಕೂತ್ಕೊಳುತ್ತೆ, ಒಳ್ಳೆ ಏರ್ನ ಇಂಜಿನಿಗೆ ಪಾಸ್ ಮಾಡುತ್ತೆ. ಆಯಿಲ್ ಬಾತ್ ಏರ್ ಫಿಲ್ಟರ್ದು ಮೇಂಟೆನೆನ್ಸ್ ಕೂಡ ಈಸಿನೇ. ಹಾಗೆ ಈ ಡಸ್ಟ್ ನ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡಿ, ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಹೈಟಲ್ಲೇ ಕೊಟ್ಟಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ. ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರೋದ್ರಿಂದ ಗೇರ್ ಬಾಕ್ಸ್ ಅಲ್ಲಿ ಏನಾದ್ರು ಸಣ್ಣ ಕಬ್ಬಿಣದ ಪೀಸ್ ಏನಾದ್ರು ಸಿಗಾಕೊಂಡಿದ್ರು ಕೂಡ ಫಿಲ್ಟರ್ ಅಲ್ಲಿ ಇಟ್ಕೊಂಡಿರುತ್ತೆ. ಅವಾಗ ನಿಮಗೆ ಗೇರ್ ಬಾಕ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನಿಮಗೆ 65 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ನ ಕೊಟ್ಟಿರ್ತಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ನಿಮಗೆ 1 ಗಂಟೆಗೆ 4 ರಿಂದ 4.5 ಲೀಟರ್ ಕೂಡ ಡೀಸೆಲ್ ನ ಕುಡಿಯುತ್ತೆ. 6 ವರ್ಷ ವಾರಂಟಿ ಜೊತೆಗೆ ಈ ಟ್ರ್ಯಾಕ್ಟರ್ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಅಲ್ಲಿ ಗೇರ್ ಬಾಕ್ಸ್ ಬಂದ್ಬಿಟ್ಟು ನಿಮಗೆ 3 ಟೈಪ್ ಇರುತ್ತೆ. ಒಂದು ಬಂದ್ಬಿಟ್ಟು ಸ್ಲೈಡಿಂಗ್ ಮೆಶ್, ಕಾನ್ಸ್ಟೆಂಟ್ ಮೆಶ್ ಮತ್ತೆ ಸಿಂಕ್ರೋ ಮೆಶ್ ಗೇರ್ ಬಾಕ್ಸ್. ಈ ಗೇರ್ ಬಾಕ್ಸ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ 8 ತರ ನೀವು ಮುಂದಕ್ಕೆ ಹೋಗ್ಬೋದು, 2 ತರ ಸ್ಪೀಡ್ ಅಲ್ಲಿ ನೀವು ಹಿಂದಕ್ಕೆ ಹೋಗ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ನಿಮಗೆ 1 ಗಂಟೆಗೆ 30 km/h ಹೋಗುತ್ತೆ ಈ ಟ್ರ್ಯಾಕ್ಟರ್. ಲೋ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ನೋಡಿ, ಫಸ್ಟ್ ಗೇರು ಮತ್ತೆ ಲೋ ಸ್ಪೀಡ್ ಆಗ್ತೀರಾ ಅಂದಾಗ ನಿಮಗೆ ಗಂಟೆಗೆ 3 ಕಿಲೋಮೀಟರ್ ಹೋಗುತ್ತೆ. ಹಾಗಾಗಿ ರೋಟೋವೇಟರ್ ಈ ಟ್ರ್ಯಾಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬನ್ನಿ, ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಹೈ ಪ್ರಿಸಿಷನ್ ಕಂಟ್ರೋಲ್ ಇರುವ ಹೈಡ್ರಾಲಿಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಹೈಡ್ರಾಲಿಕ್ ಬಂದ್ಬಿಟ್ಟು ನಿಮಗೆ 1500 kg ಭಾರನ ಎತ್ತುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 42 HP 6 ಪ್ಲೈನ್ 540 PTO ನ ಕೊಟ್ಟಿದ್ದಾರೆ. ನೋಡಿ, ಹಾಗೆ ಈ PTO HP ಬಂದ್ಬಿಟ್ಟು ನೋಡಿ ಈ ಟ್ರ್ಯಾಕ್ಟರ್ ಅಲ್ಲಿ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಯಾವಾಗ ಇದು 42 HP ಪವರ್ ನ ಕೊಡುತ್ತೆ ಅಂತ ಕೇಳಿದ್ರೆ ನೋಡಿ, ಇಂಜಿನ್ ಅಲ್ಲಿ ಬಂದ್ಬಿಟ್ಟು ನೀವು ಇದನ್ನ 19ಕ್ಕೆ ರೇಸ್ ಮಾಡಿದ್ರೆ PTO ಬಂದ್ಬಿಟ್ಟು 1 ನಿಮಿಷಕ್ಕೆ 540 ರೌಂಡ್ ಸುತ್ತುತ್ತೆ. ಬನ್ನಿ, ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಿಂದೆ ನೋಡಿ 13.6 x 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚ್ ಅಗಲ ಮತ್ತೆ 28 ಇಂಚು ವ್ಯಾಸ ಇರೋ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ ನೋಡಿ 6 x 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 6 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸ ಇರೋ ಟೈರ್ ನ ಕೊಟ್ಟಿದ್ದಾರೆ.
ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಬೆಂಡ್ ಆಕ್ಸಲ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಟ್ರ್ಯಾಕ್ಟರ್ನ ಪವರ್ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ರ್ಯಾಮು ಈ ಕಡೆನೂ ಇದೆ, ಹಾಗೆ ಈ ಕಡೆನೇ ಇರುತ್ತೆ. ಹಾಗಾಗಿ ಫ್ರಂಟ್ ಆಕ್ಸಲ್ ಮತ್ತೆ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಈ ಟ್ರ್ಯಾಕ್ಟರ್ನ ಟರ್ನಿಂಗ್ ರೇಡಿಯಸ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ RPM ಮೀಟರು, ಇಲ್ಲಿ ಅವರ್ಸ್ ತೋರಿಸುತ್ತೆ. ಮತ್ತೆ ಇದು ಟೆಂಪರೇಚರ್ ಮೀಟರು, ಫ್ಯೂಯಲ್ ಗೇಜ್ ಮೀಟರ್ನ ಕೊಟ್ಟಿದ್ದಾರೆ. ಮತ್ತೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ಹಳೆ ಮಾಡಲಲ್ಲಿ ನಿಮಗೆ ಯಾವ ತರ ಇತ್ತು ಅದೇ ರೀತಿನೇ ಕೊಟ್ಟಿದ್ದಾರೆ. ಇದು ಹಿಂದೆ ಪ್ಲೋವಿಂಗ್ ಲೈಟು, ಇದು ಬಂದ್ಬಿಟ್ಟು ಇಂಡಿಕೇಟರ್ಸ್, ಮತ್ತೆ ಒಂದು ಒಳ್ಳೆ ಆರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಯೂನಿಟ್ನ ಕೊಟ್ಟಿದ್ದಾರೆ. ಸೊ USB ಪೋರ್ಟ್ನ ಕೊಡ್ಬೋದಾಗಿತ್ತು. ಮತ್ತೆ ಮೊಬೈಲ್ ಇಲ್ಲಿಟ್ಬಿಟ್ಟು ಲಾಕ್ ಮಾಡ್ಕೋಬೋದು ನೀವು. ನೋಡಿ ಫ್ಯೂಸ್ ಕಂಟ್ರೋಲ್ ಬಾಕ್ಸ್ನು ಕೂಡ ಇಲ್ಲೇ ಕೊಟ್ಟಿರೋದ್ರಿಂದ ಲೈಟ್ಸ್ ಏನಾದ್ರು ಹೋಯ್ತು, ಫ್ಯೂಸ್ ಹೋಯ್ತು ಅಂದರೆ ಇಲ್ಲೇ ಕೂಡ ತೆಗೆದು ನೀವು ಈಸಿಯಾಗಿ ಹಾಕೋಬಹುದು. ಹಾಗೆ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನಿಮಗೆ ಸಿಂಗಲ್ ಕ್ಲಚಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಇದರಲ್ಲಿ ಡ್ಯುಯಲ್ ಕ್ಲಚ್ ಕೂಡ ಆಪ್ಷನಲ್ ಇದೆ. ನೋಡಿ ಸಿಂಗಲ್ ಕ್ಲಚ್ ಅಂತಂದ್ರೆ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ. ಏನಕ್ಕೆ ಅಂದರೆ ಈ ಗೇರ್ ಬಾಕ್ಸು ಮತ್ತು PTOಗೆ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ. ಕ್ಲಚ್ ಪ್ಲೇಟು ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ನೋಡಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಗ್ರೀಸಿಂಗ್ಗೋಸ್ಕರ. ಇದಕ್ಕೆ ಬಂದ್ಬಿಟ್ಟು ನೀವು 100 ಗಂಟೆಗೆ ಒಂದ್ಸಲ ಗ್ರೀಸ್ ಗನ್ನಲ್ಲಿ 2 ಸಲ ಪ್ರೆಸ್ ಮಾಡಿದ್ರು ಸಾಕು. ಓವರ್ ಗ್ರೀಸಿಂಗು ಕೂಡ ಮಾಡಕ್ಕೆ ಹೋಗ್ಬೇಡಿ, ಅವಾಗ ಕ್ಲಚ್ ಪ್ಲೇಟ್ ಹಾಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ನಿಮಗೆ ಆಯಿಲ್ ಇಮ್ಮರ್ಸಿವ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಈ ಬ್ರೇಕಿಂಗ್ ಕಂಟ್ರೋಲು ತುಂಬಾನೇ ಚೆನ್ನಾಗಿದೆ. ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ನು ಕೊಟ್ಟಿದ್ದಾರೆ. PC ಲಿವರ್ DC ಲಿವರ್ಗಳನ್ನೆಲ್ಲ ಈಸಿಯಾಗಿ ಯೂಸ್ ಮಾಡೋ ರೀತಿನೇ ಕೊಟ್ಟಿದ್ದಾರೆ. ಮತ್ತು ಒಂದು ಒಳ್ಳೆ ಟೂಲ್ ಬಾಕ್ಸ್ನು ಕೂಡ ಮೆಟಲ್ದೇ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ನ ಫ್ರಂಟ್ ಲುಕ್ ಬಂದ್ಬಿಟ್ಟು ನಿಮಗೆ ಓಲ್ಡ್ ಭೂಮಿಪುತ್ರ ಏನಿತ್ತು ಅದೇ ಲುಕ್ಕಲ್ಲೇ ಬರುತ್ತೆ. ಸೊ ಭೂಮಿಪುತ್ರದಲ್ಲಿ 2 ಲುಕ್ನ ಬಿಟ್ಟಿದ್ರು. ಒಂದು ಇದು ಓಲ್ಡ್ ಶೇಪು, ಇನ್ನೊಂದು ಬಂದ್ಬಿಟ್ಟು ನ್ಯೂ ಶೇಪು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ನಿಮಗೆ ಫ್ರಂಟ್ ಅಲ್ಲಿ ವೆಯ್ಟ್ಸು, ಟಾಪ್ ಲಿಂಕ್ನ ಕೊಡ್ತಾರೆ. ಈ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಮಹೇಂದ್ರದವ್ರ ಲೋಗೋನು ಕೂಡ ಕೊಟ್ಟಿದ್ದಾರೆ. ಈ ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಟ್ರ್ಯಾಕ್ಟರ್ನ ಇಂಜಿನ್ ಸೌಂಡ್ ಸ್ಮೂತ್ ಆಗಿ ಬರೋ ಕಾರಣನೇ ಇದ್ರ 4 ಸಿಲಿಂಡರ್ ಇಂಜಿನ್. ಹಾಗೆ ಈ ಟ್ರ್ಯಾಕ್ಟರ್ನ SFC ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 185 ಗ್ರಾಮ್ನ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಡೀಸೆಲ್ ಕುಡಿಯುತ್ತೆ ಅಂತ. ನಿಮಗೆ SFC ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ನೀವೇನಾದ್ರೂ ಬಂಪರ್ನ ಹಾಕೋಬೇಕು ಫ್ರಂಟಿಗೆ ಅಂತಂದ್ರೆ ನೋಡಿ ಈ ಕಟ್ ಆಕ್ಸೆಲ್ಗೆ ಹಾಕೋಣದ್ಕಿನ್ನ ನೋಡಿ ಇಲ್ಲಿ ಓಪನ್ಸ್ ಕೊಟ್ಟಿರ್ತಾರೆ. ಇದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಬೋಲ್ಟ್ಸ್ ಬಂಪರ್ ಹಾಕ್ಬಿಟ್ಟು ಬೋಲ್ಟ್ಸ್ನ ಹಾಕೋಬಹುದು. ಇಲ್ಲಿ ಆಕ್ಸೆಲ್ಗೆ ಏನಾದ್ರು ಒದೆ ಬಿದ್ದಾಗ ನಿಮಗೆ ವೀಲ್ ಅಲೈನ್ಮೆಂಟ್ ತಪ್ಪೋ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ಟೈರು ಒಂದೇ ಕಡೆ ಸವಿಯೋದು, ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ನೀವು ಬಂಪರ್ ಹಾಕೋಬೇಕು ಅಂತಂದ್ರೆ ಈ ಜಾಗಗಳಿಗೆ ಫಿಟ್ ಮಾಡ್ಕೊಳ್ಳಿ ಬಂಪರ್ನ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ಡಿಫರೆನ್ಷಿಯಲ್ ಲಾಕ್ನ ಕೂಡ ಕೊಟ್ಟಿದ್ದಾರೆ. ನೋಡಿ ಹಾಗೆ ಈ ಡಿಫರೆನ್ಷಿಯಲ್ ಲಾಕ್ ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಇದರಲ್ಲಿ ಏನಾದ್ರೂ ಒಂದು ಟೈರ್ ಕುತ್ಕೊಂಡು ಇನ್ನೊಂದು ಟೈರ್ ರೋಲ್ ಹೊಡಿತಿತ್ತು ಅನ್ಕೊಳ್ಳಿ. ಸೊ ಈಗ 2 ಟೈರ್ ರೋಲ್ ಹೊಡೆದ್ರೆ ಗಾಡಿ ಮುಂದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಡಿಫರೆನ್ಷಿಯಲ್ ಲಾಕ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಬೇಕಾದ್ರೆ ನೋಡಿ ಸ್ಟೇರಿಂಗ್ನ ನೀವು ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗುತ್ತೆ. ನೋಡಿ ಸ್ಟ್ರೈಟ್ ಆಗಿ ಇಟ್ಕೊಂಡಿಲ್ಲ ಅಂತಂದ್ರೆ ವೀಲ್ ಬ್ಯಾಲೆನ್ಸ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ವಾಪಸ್ ಯಾವ ತರ ತಗೊಳೋದು ಅಂತಂದ್ರೆ ಜಸ್ಟ್ ನೀವು ರಿವರ್ಸ್ ಗೇರಿಗೆ ಹಾಕಿ ಹಿಂದಕ್ಕೆ ಹೋದ್ರೆ ಅದೇ ವಾಪಸ್ಸು ಬಂದ್ಬಿಡುತ್ತೆ. ಬನ್ನಿ ಹಾಗೆ ಈ ಬಾನೆಟ್ನ ಕ್ಲೋಸ್ ಮಾಡ್ಬಿಡೋಣ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ. ನೋಡಿ ಗಾಡಿನ ನ್ಯೂಟ್ರಲ್ ಮಾಡ್ಕೊಂಡೆ ನೀವು ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಟ್ರ್ಯಾಕ್ಟರಲ್ಲಿ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ನ ನೀವು ಈಸಿಯಾಗಿ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 7,50,000ದಿಂದ 8 ಲಕ್ಷ ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಇದೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ನಿಮಗೆ 100 ಗಂಟೆಗೆ ಇರುತ್ತೆ. ಅದಾದ್ಮೇಲೆ ನೀವು 250 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ರೇಟೆಡ್ RPM ಬಂದ್ಬಿಟ್ಟು ನಿಮಗೆ 2,000 ತನಕನೂ ರೈಸ್ ಆಗುತ್ತೆ.
ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಮತ್ತು ಒಂದು ಒಳ್ಳೆ ಸೀಟ್ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಕೂತ್ಕೊಂಡು ಈ ಟ್ರ್ಯಾಕ್ಟರ್ನ ಓಡಿಸ್ಬೋದು.